ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಟೆಕ್ಸ್ಟ್ ಎಫೆಕ್ಟ್ಸ್ ಮತ್ತು ಟೆಕ್ಸ್ಟ್ ಔಟ್ಲೈನ್ ಎಫೆಕ್ಟ್ಸ್ ಅನ್ನ ಪವರ್ ಪಾಯಿಂಟ್ ಅಲ್ಲಿ ಯಾವ ರೀತಿಯಾಗಿ ಕೊಡಬೇಕು ಅಂತ. ಟೆಕ್ಸ್ಟ್ ಫಿಲ್, ಟೆಕ್ಸ್ಟ್ಗೆ ನಾನಿಲ್ಲಿ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಟೆಕ್ಸ್ಟ್ ಔಟ್ಲೈನ್ ಕಲರ್, ನಮಗೆ ಯಾವ ಕಲರ್ ಬೇಕೋ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಟೆಕ್ಸ್ಟ್ ಔಟ್ಲೈನ್, ಟೆಕ್ಸ್ಟ್ ಲೈನ್ ಥಿಕ್ನೆಸ್ ಅನ್ನ ನಾನಿಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ನಂತರ ಟೆಕ್ಸ್ಟ್ ಔಟ್ಲೈನ್, ಔಟ್ಲೈನ್ ಡಿಸೈನ್, ನಮ್ಗಿಲ್ಲಿ ಯಾವ ರೀತಿಯ ಡಿಸೈನ್ ಬೇಕೋ ನಾವಿಲ್ಲಿ ಕೊಡಬೇಕಾಗುತ್ತೆ. ಅಥವಾ ಮೋರ್ ಲೈನ್ಸ್, ನಮಗೆ ಯಾವ ಲೈನ್ ಕಲರ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಟ್ರಾನ್ಸ್ಪರೆನ್ಸಿ ಎಷ್ಟಿರಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕು. ನಂತರ ಲೈನ್ ಥಿಕ್ನೆಸ್ ನಾವಿಲ್ಲಿ ಜಾಸ್ತಿ ಮಾಡಬಹುದು ಅಥವಾ ಕಡಿಮೆ ಸಹ ನಾವಿಲ್ಲಿ ಮಾಡಬಹುದು. ನಂತರ ಲೈನ್ ಡಿಸೈನ್, ಯಾವ ಡಿಸೈನ್ ನಮ್ಗಿಲ್ಲಿ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾದ ಡಿಸೈನ್ ನಾವಿಲ್ಲಿ ಕೊಡಬಹುದು. ಲೈನ್ ಡಿಸೈನ್, ಯಾವ ಡಿಸೈನ್ ಬೇಕು, ನಾನಿಲ್ಲಿ ಪ್ಲೈನ್ ಲೈನ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಕ್ಯಾಪ್ ಟೈಪ್ ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ ಜಾಯಿಂಟ್ ಟೈಪ್, ಬಿವೆಲ್ ಶೇಪ್ ನೀವಿಲ್ಲಿ ನೋಡ್ತಾ ಇರಬಹುದು. ಟೆಕ್ಸ್ಟ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಟೆಕ್ಸ್ಟ್ ಔಟ್ಲೈನ್ ಎಫೆಕ್ಟ್ಸ್ ಅನ್ನ ಕೊಡಬಹುದು. ನಂತರ ಕ್ಲೋಸ್, ಈ ರೀತಿಯಾಗಿ ನಾವು ಔಟ್ಲೈನ್ ಥಿಕ್ನೆಸ್ ಅನ್ನ ಚೇಂಜ್ ಮಾಡಬಹುದು ಅಥವಾ ಡಿಸೈನ್ ಯಾವ ಕಲರ್ ಬೇಕು ನಾವು ಈ ರೀತಿಯಾಗಿ ಎಫೆಕ್ಟ್ ಅನ್ನ ಕೊಡಬಹುದು. ಟೆಕ್ಸ್ಟ್ ಎಫೆಕ್ಟ್ಸ್, ಇಲ್ಲಿ ಹಲವಾರು ಎಫೆಕ್ಟ್ ಇರುತ್ತೆ. ನಮಗೆ ಯಾವ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು. ಶಾಡೋ, ಯಾವ ರೀತಿಯ ಶಾಡೋ ನಮಗೆ ಇಲ್ಲಿ ಬೇಕು ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಶಾಡೋ ಎಫೆಕ್ಟ್ ಯಾವ ರೀತಿಯಾಗಿ ಬಂದಿದೆ ಅಂತ. ಶಾಡೋ ನಮ್ಗಿಲ್ಲಿ ಬೇಡ ಅಂದ್ರೆ ನೋ ಶಾಡೋ. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ರಿಫ್ಲೆಕ್ಷನ್, ರಿಫ್ಲೆಕ್ಷನ್ ಆಪ್ಷನ್ ನೀವಿಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ರಿಫ್ಲೆಕ್ಷನ್, ನೋ ರಿಫ್ಲೆಕ್ಷನ್. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ಗ್ಲೋ, ಯಾವ ಕಲರ್ ನಮ್ಗಿಲ್ಲಿ ಗ್ಲೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ಗ್ಲೋ, ಗ್ಲೋ ಆಪ್ಷನ್ಸ್, ಇಲ್ಲಿ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ಈ ರೀತಿಯಾಗಿ ಯಾವ ಕಲರ್ ಗ್ಲೋ ನಮ್ಗಿಲ್ಲಿ ಬೇಕು. ನಂತರ ಟ್ರಾನ್ಸ್ಪರೆನ್ಸಿ ಎಷ್ಟಿರಬೇಕು ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ ಸೈಜ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ನಂತರ ಕ್ಲೋಸ್, ಟೆಕ್ಸ್ಟ್ ಎಫೆಕ್ಟ್ಸ್ ಗ್ಲೋ, ನೋ ಗ್ಲೋ, ನನಗಿಲ್ಲಿ ಯಾವುದೇ ಗ್ಲೋ ಎಫೆಕ್ಟ್ ಬೇಡ. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ಬಿವೆಲ್ ಶೇಪ್, ಯಾವ ರೀತಿಯ ಶೇಪ್ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬೇಕು ಈ ರೀತಿಯಾಗಿ. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ಬಿವೆಲ್ ಶೇಪ್, ನೋ ಬಿವೆಲ್. ಟೆಕ್ಸ್ಟ್ ಎಫೆಕ್ಟ್ಸ್ 3D ರೋಟೇಷನ್, ಯಾವ ರೀತಿಯ ರೋಟೇಷನ್ ಎಫೆಕ್ಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ 3D ರೋಟೇಷನ್, ನೋ 3D ರೋಟೇಷನ್. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ಟ್ರಾನ್ಸ್ಫಾರ್ಮ್, ಯಾವ ರೀತಿ ನಾವು MS ವರ್ಡ್ ಅಲ್ಲಿ ವರ್ಡ್ ಆರ್ಟ್ಗೆ ಎಫೆಕ್ಟ್ ಅನ್ನ ಕೊಡ್ತಾ ಇದ್ವು ಅದೇ ರೀತಿ ನಮ್ಗಿಲ್ಲಿ ಪವರ್ ಪಾಯಿಂಟ್ ಅಲ್ಲಿ ಎಫೆಕ್ಟ್ ಸಿಗುತ್ತೆ. ಈ ರೀತಿಯಾಗಿ ನಾವು ಯಾವುದೇ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ಟ್ರಾನ್ಸ್ಫಾರ್ಮ್, ನೋ ಟ್ರಾನ್ಸ್ಫಾರ್ಮ್, ಈ ರೀತಿಯಾಗಿ. ಈಗ ನಾವು ನೋಡಿದ್ವಿ ಟೆಕ್ಸ್ಟ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಅನ್ನ ಕೊಡಬೇಕು ಅಂತ. ನಂತರ ನಾವಿಲ್ಲಿ ಈ ಶೇಪ್ಗೆ ಎಫೆಕ್ಟ್ ಅನ್ನ ಕೊಡಬೇಕು. ಶೇಪ್ ಫಿಲ್ ಅಥವಾ ಪಿಕ್ಚರ್ ಫಿಲ್, ಈ ಶೇಪ್ಗೆ ನಾವೀಗ ಎಫೆಕ್ಟ್ ಅನ್ನ ಕೊಡಬೇಕು. ಶೇಪ್ ಸ್ಟೈಲ್ಸ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾವ ರೀತಿಯ ಕಲರ್ ಡಿಸೈನ್ ಫಿಲ್ ಮಾಡಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯ ಪ್ಯಾಟರ್ನ್, ಬ್ಲ್ಯಾಕ್ ಅಂಡ್ ವೈಟ್, ಈ ರೀತಿಯ ಪ್ಯಾಟರ್ನ್ಸ್ ಅಥವಾ ಯಾವ ಕಲರ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿರುವಂತಹ ಯಾವುದೇ ಕಲರ್ಸ್ ನಮಗೆ ಬೇಡ ಅಂದ್ರೆ ಶೇಪ್ ಫಿಲ್, ಯಾವ ಕಲರ್ ಆದ್ರೂ ನಾವಿಲ್ಲಿ ಶೇಪ್ಗೆ ಫಿಲ್ ಮಾಡಬಹುದು ಈ ರೀತಿಯಾಗಿ. ನಂತರ ಫಿಲ್ ಶೇಪ್, ಮೋರ್ ಫಿಲ್ ಕಲರ್ಸ್, ಬೇರೆ ಯಾವುದೇ ಕಲರ್ ಅನ್ನ ನಾವಿಲ್ಲಿ ತಗೋಬಹುದು. ನಂತರ ಫಿಲ್ ಶೇಪ್ ಪಿಕ್ಚರ್, ನಾವಿಲ್ಲಿ ಕಲರ್ ಬೇಡ ಅಂದ್ರೆ ಪಿಕ್ಚರ್ ಸಹ ಫಿಲ್ ಮಾಡಬಹುದು. ಫ್ರಮ್ ಫೈಲ್, ನಮ್ಮ ಕಂಪ್ಯೂಟರ್ ಅಲ್ಲಿ ಯಾವುದೇ ಪಿಕ್ಚರ್ ಇದ್ರೆ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ಅಥವಾ ಆನ್ಲೈನ್ ಪಿಕ್ಚರ್ಸ್, ನಮಗೆ ಯಾವ ಪಿಕ್ಚರ್ಸ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಇಲ್ಲಿ ನಾವು ಬ್ರೌಸ್ ಸಹ ಮಾಡಬಹುದು ಯಾವ ರೀತಿಯ ಪಿಕ್ಚರ್ಸ್ ನಮ್ಗಿಲ್ಲಿ ಬೇಕು. ನಂತರ ಸೆಲೆಕ್ಟ್ ಪಿಕ್ಚರ್, ಇನ್ಸರ್ಟ್,
ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಪಿಕ್ಚರ್ ಯಾವ ರೀತಿಯಾಗಿ ಇನ್ಸರ್ಟ್ ಆಗಿದೆ ಅಂತ. ನಂತರ ಫಿಲ್ ಶೇಪ್, ಪಿಕ್ಚರ್ಸ್, ಐಕಾನ್ಸ್ ಸಹ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ನಮಗೆ ಯಾವ ಐಕಾನ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ಸೆಲೆಕ್ಟ್, ನಂತರ ಇನ್ಸರ್ಟ್. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಫಿಲ್ ಶೇಪ್, ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್. ನಾವಿಲ್ಲಿ ಗ್ರೇಡಿಯಂಟ್ ಕಲರ್ ಸಹ ಫಿಲ್ ಮಾಡಬಹುದು. ಗ್ರೇಡಿಯಂಟ್ ಫಿಲ್, ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಕಲರ್ ಅನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಯಾವ ಕಲರ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕ್ಲೋಸ್. ನಂತರ ಫಿಲ್ ಶೇಪ್, ಟೆಕ್ಸ್ಚರ್. ಟೆಕ್ಸ್ಚರ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು, ನಮಗೆ ಯಾವ ರೀತಿಯ ಟೆಕ್ಸ್ಚರ್ ಬೇಕು. ನಂತರ ಶೇಪ್ ಔಟ್ಲೈನ್, ಔಟ್ಲೈನ್ ಕಲರ್ ಯಾವ ಕಲರ್ ಬೇಕು. ನಂತರ ಔಟ್ಲೈನ್ ಥಿಕ್ನೆಸ್ ಎಷ್ಟಿರಬೇಕು. ನಂತರ ಔಟ್ಲೈನ್ ಡಿಸೈನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ ಔಟ್ಲೈನ್ ಎಫೆಕ್ಟ್ಸ್ ಸಹ ನಾವಿಲ್ಲಿ ಕೊಡಬಹುದು. ಪ್ರಿಸೆಟ್, ನೀವು ಶೇಪ್ ಬಾರ್ಡರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಶೇಪ್ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಮಗೆ ಯಾವ ರೀತಿಯ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು. ಈ ರೀತಿಯಾಗಿ ಸೆಲೆಕ್ಟ್, ಶೇಪ್ ಎಫೆಕ್ಟ್ಸ್, ಪ್ರಿಸೆಟ್, ನೋ ಪ್ರಿಸೆಟ್ ಎಫೆಕ್ಟ್. ನಂತರ ಶೇಪ್ ಎಫೆಕ್ಟ್ಸ್, ಶಾಡೋ, ಯಾವ ರೀತಿಯ ಶಾಡೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ನಂತರ ಶೇಪ್ ಎಫೆಕ್ಟ್ಸ್, ಶಾಡೋ, ಶಾಡೋ ಆಪ್ಷನ್ಸ್, ಶಾಡೋ ಕಲರ್ ಸಹ ನಾವಿಲ್ಲಿ ಕೊಡಬಹುದು, ಯಾವ ರೀತಿಯ ಕಲರ್ ನಮಗೆ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಕ್ಲೋಸ್, ಶೇಪ್ ಎಫೆಕ್ಟ್ಸ್, ಶಾಡೋ, ನೋ ಶಾಡೋ. ನಂತರ ಶೇಪ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ಯಾವ ರೀತಿಯ ರಿಫ್ಲೆಕ್ಷನ್ ಎಫೆಕ್ಟ್ ನಮಗೆ ಇಲ್ಲಿ ಬೇಕು. ನಂತರ ಶೇಪ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ನೋ ರಿಫ್ಲೆಕ್ಷನ್. ನಂತರ ಶೇಪ್ ಎಫೆಕ್ಟ್ಸ್, ಗ್ಲೋ, ಯಾವ ಕಲರ್ ನಮಗಿಲ್ಲಿ ಗ್ಲೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಶೇಪ್ ಎಫೆಕ್ಟ್ಸ್, ಗ್ಲೋ, ನೋ ಗ್ಲೋ. ನಂತರ ಶೇಪ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ವಾಷಬಲ್ ಪಿಕ್ಚರ್ ತರ. ಸೆಲೆಕ್ಟ್, ಶೇಪ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್, ನೋ ಸಾಫ್ಟ್ ಎಡ್ಜಸ್. ನಂತರ ಶೇಪ್ ಎಫೆಕ್ಟ್ಸ್, ಬಿವೆಲ್ ಶೇಪ್, ಯಾವ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನಂತರ ಸೆಲೆಕ್ಟ್, ಶೇಪ್ ಎಫೆಕ್ಟ್ಸ್, ಬಿವೆಲ್ ಶೇಪ್, ನೋ ಬಿವೆಲ್ ಎಫೆಕ್ಟ್. ಶೇಪ್ ಎಫೆಕ್ಟ್, 3D ರೊಟೇಷನ್, ಯಾವ ರೀತಿಯ ರೊಟೇಷನ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಂತರ ಸೆಲೆಕ್ಟ್, ಶೇಪ್ ಎಫೆಕ್ಟ್ಸ್, 3D ರೊಟೇಷನ್, ನೋ 3D ರೊಟೇಷನ್. ಈ ರೀತಿಯಾಗಿ ನಾವು ಪವರ್ ಪಾಯಿಂಟ್ ಅಲ್ಲಿ ಒಂದು ಸ್ಲೈಡ್ ಅನ್ನ ಇನ್ಸರ್ಟ್ ಮಾಡಿದಾಗ ಟೆಕ್ಸ್ಟ್ ಎಫೆಕ್ಟ್ಸ್ ಮತ್ತು ಶೇಪ್ ಎಫೆಕ್ಟ್ಸ್ ಅನ್ನ ನಾವಿಲ್ಲಿ ಕೊಡಬಹುದು. ನೆಕ್ಸ್ಟ್ ಹೋಮ್ ಮೆನು. ನಾವಿಲ್ಲಿ ಯಾವ ರೀತಿಯಾಗಿ ಶೇಪ್ಗೆ ಎಫೆಕ್ಟ್ ಅನ್ನ ಕೊಡ್ತೀವಿ, ಶೇಪ್ ಫಾರ್ಮೆಟ್ ಮೆನುನಲ್ಲಿ ಅದೇ ರೀತಿಯಾದ ಆಪ್ಷನ್ ನಮ್ಗೆ ಇಲ್ಲಿ ಹೋಮ್ ಮೆನು ಅಲ್ಲಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫಿಲ್ ಶೇಪ್, ಇಲ್ಲಿ ಆಪ್ಷನ್ಸ್ ಇದೆ. ಕ್ವಿಕ್ ಸ್ಟೈಲ್ಸ್, ಯಾವ ಸ್ಟೈಲ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ಫಿಲ್ ಶೇಪ್, ಇಲ್ಲಿ ನಾವು ಯಾವುದೇ ಕಲರ್ ಅನ್ನ ತಗೋಬಹುದು ಅಥವಾ ಮೋರ್ ಫಿಲ್ ಕಲರ್ಸ್, ಪಿಕ್ಚರ್ ಅನ್ನ ಇನ್ಸರ್ಟ್ ಮಾಡಬಹುದು. ನಂತರ ಗ್ರೇಡಿಯಂಟ್, ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್, ಕಲರ್ ಅನ್ನ ಮಿಕ್ಸಿಂಗ್ ಮಾಡಬಹುದು ಮತ್ತು ಟೆಕ್ಸ್ಚರ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ. ನಂತರ ಶೇಪ್ ಔಟ್ಲೈನ್ ಎಫೆಕ್ಟ್, ಔಟ್ಲೈನ್ ಕಲರ್, ಯಾವ ರೀತಿಯಾದ ಕಲರ್ ಬೇಕು. ನಂತರ ಲೈನ್ ಥಿಕ್ನೆಸ್, ಯಾವ ಲೈನ್ ಥಿಕ್ನೆಸ್, ಎಷ್ಟು ಲೈನ್ ಥಿಕ್ನೆಸ್ ನಮ್ಗಿಲ್ಲಿ ಬೇಕು. ನಂತರ ಲೈನ್ ಡಿಸೈನ್, ಯಾವ ರೀತಿಯಾದ ಡಿಸೈನ್ ನಮ್ಗಿಲ್ಲಿ ಬೇಕು. ನಂತರ ಶೇಪ್ ಎಫೆಕ್ಟ್ ಸಹ ನಮ್ಗೆ ಇಲ್ಲಿ ಹೋಮ್ ಮೆನುನಲ್ಲಿ ಸಿಗುತ್ತೆ, ಯಾವ ರೀತಿಯ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು. ಈ ರೀತಿಯಾಗಿ ನಾವು ಪವರ್ ಪಾಯಿಂಟ್ ಅಲ್ಲಿ ಟೆಕ್ಸ್ಟ್ ಡಿಸೈನ್ಸ್ ಮತ್ತು ಶೇಪ್ ಡಿಸೈನ್ ಅನ್ನ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸ್ಲೈಡ್ ಡಿಸೈನ್ಸ್ ಯಾವ ರೀತಿಯಾಗಿ ಮಾಡಬೇಕು ಅಂತ.